ಇವತ್ತು ಲಕ್ಷ್ಮೀ ಪೂಜಾರಿ ಎಂಬ ನಕ್ಸಲೆ ಶರಣಾಗ್ತಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ಐಶ್ವರ್ಯ, ಇವತ್ತು ಲಕ್ಷ್ಮೀ ಪೂಜಾರಿ ಎಂಬ ನಕ್ಸಲ್ ಶರಣಾಗ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಏನು ನಿನ್ನೆಯಷ್ಟೇ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಟೀಮ್ ಅಲ್ಲಿ ಗುರುತಿಸಿಕೊಂಡಂತಹ ರವೀಂದ್ರ ಅವರು ಶರಣಾಗತಿಯಾಗಿದ್ರು. ಇದರ ಬೆನ್ನಲ್ಲೇ ಉಡುಪಿ ಜಿಲ್ಲೆಯ ಕುಂದಾಪುರ ಮೂಲದವರಾದಂತಹ 90 ಗ್ರಾಮದ ಲಕ್ಷ್ಮೀ ಪೂಜಾರಿ ಅವರು ಇವತ್ತು ಚಿಕ್ಕಮಗಳೂರು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಶರಣಾಗಲಿದ್ದಾರೆ ಎಂಬುದು ಬಹುತೇಕ ಖಚಿತವಾಗಿದೆ. ಅಂದ್ರೆ ಅನೇಕ ವರ್ಷಗಳಿಂದ ಲಕ್ಷ್ಮೀ ಪೂಜಾರಿ ಅವರು ಭೂಗತವಾಗಿದ್ರು. ಅವರ ಬಗ್ಗೆ ಎಲ್ಲೂ ಕೂಡ ಸುಳಿವು ಸಿಕ್ಕಿರ್ಲಿಲ್ಲ. ಈಗ ಏನು ನಕ್ಸಲರು ಶರಣಾಗತಿ ಅಂದ್ರೆ ನಕ್ಸಲ್ನಲ್ಲಿ ಗುರುತಿಸಿಕೊಂಡಂತಹ ಮಂಡಗಾರು ಲತಾ ಅವರ ಟೀಮ್ ಏನ್ ಶರಣಾಗಿದ್ದಾರೆ, ಇದೇ ಟೀಮ್ ನಲ್ಲಿ ಗುರುತಿಸಿಕೊಂಡಂತಹ ಲಕ್ಷ್ಮೀ ಪೂಜಾರಿ ಅವರು ಕೂಡ ಇವತ್ತು ಶರಣಾಗಲಿದ್ದಾರೆ. ತೇಜಸ್ವಿನಿ, ಅಶ್ವಿನಿ, ಇದೀಗ ಈ ಲಕ್ಷ್ಮೀ ಪೂಜಾರಿ ಏನಾದ್ರು ಸಿದ್ದರಾಮಯ್ಯನವರ ಬಳಿ ಬೇಡಿಕೆಯನ್ನ ಇಟ್ಟಿದ್ದಾರಾ? ಹಿಂದೆ ಯಾವ ರೀತಿ ಬೇಡಿಕೆ ಇಟ್ಟಿದ್ರು ಆ ರೀತಿ ಇವ್ರೇನಾದ್ರೂ ಬೇಡಿಕೆ ಇಟ್ಟಿದ್ದಾರಾ? ಇಲ್ಲ ತೇಜಸ್ವಿನಿ, ಏನು ಮಂಡಗಾರು ಲತಾ ಅವ್ರ ಟೀಮ್ ಅಲ್ಲಿ ಇದ್ದಿದ್ರಿಂದ ಮಂಡಗಾರು ಲತಾ ಅವರ ಟೀಮ್ ಅವರು ಏನು ಬೇಡಿಕೆ ಇಟ್ಟಿದ್ರೋ ಅದೇ ಬೇಡಿಕೆ ಇದ್ರೊಳಗೆ ಇವ್ರದ್ದು ಕೂಡ ಇವರು ಶರಣಾಗತಿ ಆಗ್ತಾ ಇರೋದ್ರಿಂದ ಆತರ ಯಾವುದೇ ಮಹತ್ವವಾದ ಬೇಡಿಕೆಯನ್ನು ಲಕ್ಷ್ಮೀ ಪೂಜಾರಿ ಅವರು ಇಟ್ಟಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.